USS ಅಬ್ರಹಾಂ ಲಿಂಕನ್ ಯುದ್ಧ ನೌಕೆಯ ಮೇಲೆ ಕ್ಷಿಪಣಿ ದಾಳಿ ಮಾಡಲಾಗಿದೆ. ಕ್ಷಿಪಣಿ ದಾಳಿ ನಡೆಸಿರುವುದಾಗಿ ಸ್ವತಃ ಇರಾನ್ ಹೇಳಿಕೊಂಡಿದೆ. IRGC ಈ ಒಂದು ಆರೋಪವನ್ನ ಯಾವಾಗ ಮಾಡುತ್ತೆ ಅದನ್ನ ಅಮೆರಿಕ ತಳ್ಳಿ ಹಾಕಿದೆ. ಕೇಂದ್ರ ಕಮಾಂಡರ್ ಕ್ಷಿಪಣಿಯು ಯುದ್ಧ ನೌಕೆಯ ಬಳಿ ಸಹ ಬಂದಿಲ್ಲ ಅಂತ ಈಗ ಅಮೆರಿಕ ಹೇಳ್ತಾ ಇದೆ. ನಿಮಗೆ ಈ ಅಬ್ರಹಾಂ ಲಿಂಕನ್ ಬಗ್ಗೆ ಹೇಳೋದಾದ್ರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡದಾಗಿರುವಂತಹ ವಿಮಾನ ವಾಹಕ ಯುದ್ಧ ನೌಕೆ ಇದು. ಈ ಯುದ್ಧ ನೌಕೆ ಈಗಾಗಲೇ ಇರಾನ್ ಸಮೀಪ ಯಾವಾಗ ಈ ದಾಳಿಯನ್ನು ಮಾಡಬೇಕು ಅಂತ ಗೊತ್ತಾಗುತ್ತೆ, ಆ ದಾಳಿ ಮಾಡಬೇಕು ಅಂದ ತಕ್ಷಣವೇ ಈ ಒಂದು ಯುದ್ಧ ನೌಕೆಯನ್ನ ಇರಾನ್ನ ಸಮುದ್ರದ ತಟದಲ್ಲಿ ತೆಗೆದುಕೊಂಡು ಬಂದು ಅಮೆರಿಕ ತಂದು ನಿಲ್ಲಿಸುತ್ತೆ. ಈ ಯುದ್ಧ ನೌಕೆಯಲ್ಲಿ F-35 ವಿಮಾನಗಳಿದ್ದಾವೆ. 90 ಫೈಟರ್ ಜೆಟ್ಗಳನ್ನು ಏಕಕಾಲದಲ್ಲಿ ನಿಲ್ಲಿಸಬಹುದು. ಒಟ್ಟು 5683 ಯೋಧರುಗಳನ್ನು ಹೊಂದಿರುವಂತಹ ಯುದ್ಧ ನೌಕೆ ಇದು. 5 ದಿನಗಳ ಹಿಂದೆ ಅಮೆರಿಕದ ಇನ್ನೊಂದು ಯುದ್ಧ ವಿಮಾನದ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಈ ಎಲ್ಲ ಯುದ್ಧ ವಾಹಕ ನೌಕೆಗಳು ಇರಾನ್ ಕಡೆಗೆ ಧಾವಿಸಿ ಬಂದಿದ್ವು. ಯಾವಾಗ ಈ ಅಬ್ರಹಾಂ ಲಿಂಕನ್ ಯುದ್ಧ ವಾಹಕ ನೌಕೆಯನ್ನು ನಾವು ಹೊಡೆದಾಕಿದ್ದೀವಿ ಅಂತ ಇರಾನ್ ಹೇಳುತ್ತೆ. 4 ಮಿಸೈಲ್ಸ್ಗಳ ಮೂಲಕವಾಗಿ ಈ ನೌಕೆಯನ್ನು ಹೊಡೆದಾಕಿದ್ದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಅಮೆರಿಕ ಮಾತ್ರ ಯಾವುದೇ ಕಾರಣಕ್ಕೂ ಇದರ ಹತ್ರವೂ ಸಹ ಯಾವುದೇ ಮಿಸೈಲ್ಸ್ಗಳು ಸುಳಿಯೋದಕ್ಕೆ ಅವಕಾಶವೇ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಈಗ ಅಮೆರಿಕ ಮಾಡಿದೆ. ಆ ಮೂಲಕವಾಗಿ ಈ ಯುದ್ಧದ ಭೀತಿ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳಿದ್ದಾವೆ. ಈ ಒಂದು ಅಬ್ರಹಾಂ ಲಿಂಕನ್ CVN 72 ಈ ಯುದ್ಧ ವಾಹಕ ಏನಿದೆ ಇದರ ಬಗ್ಗೆ ಎಷ್ಟೇ ಹೇಳಿದರೂ ಸಹ ಕಡಿಮೆ. ವಿಶ್ವದ ಅತಿ ಪ್ರಮುಖ ಯುದ್ಧ ವಾಹಕ ನೌಕೆಯಲ್ಲಿ ಇದು ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಎಂದರೂ ಸಹ ತಪ್ಪಾಗೋದಿಲ್ಲ. ಇದರಲ್ಲಿ ಏಕಕಾಲದಲ್ಲಿ ಬರೋಬ್ಬರಿ 90 ಫೈಟರ್ ಜೆಟ್ಗಳನ್ನು ಇಳಿಸಬಹುದು. 90 ಫೈಟರ್ ಜೆಟ್ಗಳನ್ನು ಇದೇ ಯುದ್ಧ ವಾಹಕ ನೌಕೆಯ ಮೂಲಕವಾಗಿ ಹಾರಾಟವನ್ನು ನಡೆಸಬಹುದು. ಈ ಒಂದೇ ಒಂದು ಯುದ್ಧ ವಾಹಕ ನೌಕೆಯಲ್ಲಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 6000 ಜನ ಸೈನಿಕರು ಇದರಲ್ಲಿ ಇರ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂತಹ ಮಾಹಿತಿ. ಆ ಮೂಲಕವಾಗಿ ಇಡೀ ತನ್ನ ಸಂಪೂರ್ಣವಾದಂತಹ ಹತೋಟಿಗೆ ತೆಗೆದುಕೊಳ್ಳುವಂತಹ ಯುದ್ಧವಾಹಕ ನೌಕೆ ಇದು. ಇದೇ ನೌಕೆ ಮೇಲೆ ನಾವು ದಾಳಿಯನ್ನು ಮಾಡಿದ್ದೀವಿ ಅಂತ ಇರಾನ್ ಈಗ ಹೇಳ್ಕೊಳ್ತಾ ಇದೆ, ಕ್ಲೈಮನ್ನು ಮಾಡ್ತಿದೆ. ಆದರೆ ಈ ಕ್ಲೈಮನ್ನು ಅಮೆರಿಕ ನಿರಾಕರಣೆ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.